ಒಂದು ಕ್ವಶನ್ ನೋಡಿದ ತಕ್ಷಣ ಫಾರ್ಮುಲಾ ಬೇಸ್ಡ್ ಸಿಂಪಲ್ ಆಗಿ ಪ್ರಿಡಿಕ್ಟ್ ಮಾಡಬೇಕು ಅಂದ್ರೆ ಒಂದು 2 ಅಥವಾ 3 ನಂಬರ್ಸ್ ಕಾಮನ್ ಆಗಿ ರಿಪೀಟ್ ಆಗಿದ್ರೆ ಮಲ್ಟಿಪಲ್ ಟೈಮ್ಸ್, ಮ್ಯಾಕ್ಸಿಮಮ್ 2 or 3 ನಂಬರ್ಸ್ ರಿಪೀಟೆಡ್ ಇನ್ ಮಲ್ಟಿಪಲ್ ಟೈಮ್ಸ್ 100% ಬೇಸ್ಡ್ ಆನ್ ದ ಫಾರ್ಮುಲಾ ಅಂತ ಅರ್ಥ. ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ, 152 152 ಮತ್ತೆ 152 ರಿಪೀಟ್ ಆಗಿದೆ. 152 ಬಿಟ್ರೆ ನೆಕ್ಸ್ಟ್ ಏನಿದೆ 148, ಎರಡೇ ನಂಬರ್ ರಿಪೀಟ್ ಆಗಿದೆ, ಅದ್ ಬಿಟ್ರೆ ಬೇರೆ ಏನಿಲ್ಲ. ಸೊ ಇದ್ರ ಅರ್ಥ ಏನಂತಂದ್ರೆ ಮೊದಲನೇದು ಇವೆರಡನ್ನು ಏನಂತ ಬರೀಬಹುದು, ಎ ಸ್ಕ್ವೇರ್. ಇವೆರಡನ್ನ ಏನಂತ ಬರೀಬಹುದು, ಬಿ ಸ್ಕ್ವೇರ್. ಮಧ್ಯ ಏನಿದೆ ಪ್ಲಸ್, ಇಲ್ಲೇನಿದೆ ಪ್ಲಸ್ 2. ಆಲ್ರೆಡಿ 152 ನ ಏನಂತ ತಗೊಂಡಿದೀವಿ ಎ, 148 ನ ಏನಂತ ತಗೊಂಡಿದೀವಿ ಬಿ. ಸೊ ಈಗ ತಗೊಳ್ಳೋಣ. ಈಗ ಫಾರ್ಮುಲಾ ಏನಿದೆ ಅಲ್ಲಿ, ಕ್ವಶನ್ ಏನಿದೆ, ದ ಕ್ವಶನ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ವಾಟ್ ಇಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2ab? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಅರ್ಥ. ಅಂದ್ರೆ ಇದನ್ನ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕಂಡುಹಿಡಿಯಬೇಕಷ್ಟೇ. ವಾಟ್ ಇಸ್ ಎ? ಎ ಅಂದ್ರೆ ಇಲ್ಲಿ 152. ವಾಟ್ ಅಬೌಟ್ ಬಿ? 148. ಎರಡನ್ನ ಆಡ್ ಮಾಡೋಣ. ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 300. ವಾಟ್ ಇಸ್ 300 ಸ್ಕ್ವೇರ್? 3 ಸ್ಕ್ವೇರ್ ಎಷ್ಟು? 9. 20 ಇದೆ, 20 ಎಕ್ಸ್ಟ್ರಾ ಬರುತ್ತೆ ಬಿಕಾಸ್ ಸ್ಕ್ವೇರ್ ಇರೋದ್ರಿಂದ. ಎಷ್ಟಾಯ್ತು ಆನ್ಸರ್? 90,000. ಇದೇ ಆಪ್ಷನ್. ಇಷ್ಟೇ, ಹಾರ್ಡ್ಲಿ 10 seconds ಎನಫ್ ಆನ್ಸರ್ ಮಾಡೋದಕ್ಕೆ.